ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಅದ್ದೂರಿಯಾಗಿ ಶಿವರಾತ್ರಿ ಸಂಭ್ರಮ ಅಂತೇಳಿ 2ನೇ ವರ್ಷ ಅದ್ದೂರಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಂದೀಶ್ ಮತ್ತು ಉಮಾಶಂಕರ್ ಅವರ ನೇತೃತ್ವದಲ್ಲಿ ಶಿವರಾತ್ರಿ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಮಲ್ಲೇಶ್ವರ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಪೂಜೆ, ಪ್ರಸಾದ ವಿನಿಯೋಗ ಎಲ್ಲ ಇದೆ. ನಂದೀಶ್ ಅವರು ಮತ್ತು ಉಮಾಶಂಕರ್ ಅವರು ತುಂಬ ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಅನೇಕ ಕಾರ್ಯಕ್ರಮಗಳನ್ನು ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ತಾರೆ, ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಇವರಿಬ್ಬರು ಸಮಾಜಕ್ಕೆ ಸ್ಪಂದಿಸ್ತಾರೆ ಅನ್ನೋ ಭರವಸೆಯನ್ನು ಮೂಡಿಸಿದ್ದಾರೆ. ಚಿಕ್ಕ ಚಿಕ್ಕ ಕೆಲಸಗಳನ್ನು ನಿಷ್ಠೆಯಿಂದ ಮಾಡ್ತಾರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಭರಣಿ ನ್ಯೂಸ್ ಕನ್ನಡ ಚಾನೆಲ್ನ ವಿಶೇಷ ಸಂಚಿಕೆಗೆ ಸ್ವಾಗತ. ಇಂದು ನಾವು ರಾಮನಗರ ಜಿಲ್ಲೆಯ ರಾಮನಗರ ನಗರಸಭೆ ವ್ಯಾಪ್ತಿಯ 28 ಮತ್ತು 30ನೇ ವಾರ್ಡ್ಗಳ ನಡುವೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಇದ್ದೀವಿ. ರಾಮನಗರದ ಐಜೂರು ಗ್ರಾಮ ವ್ಯಾಪ್ತಿಯಲ್ಲಿರುವ 28 ಮತ್ತು 30ನೇ ವಾರ್ಡ್ಗಳು. 28ನೇ ವಾರ್ಡ್ನಲ್ಲಿ ಸರಿಸುಮಾರು 2,500 ಹಾಗೂ 30ನೇ ವಾರ್ಡ್ನಲ್ಲಿ ಸುಮಾರು 3,000ಕ್ಕೂ ಅಧಿಕ ಜನಸಂಖ್ಯೆಯನ್ನ ಒಳಗೊಂಡಿದ್ದು, ವಿದ್ಯಾವಂತ ಯುವಕರು ಮತ್ತು ಪ್ರಜ್ಞಾವಂತ ಮತದಾರರನ್ನು ಒಳಗೊಂಡಿರುತ್ತವೆ. ವಿಶೇಷವೆಂದರೆ ಇಲ್ಲಿ ಶ್ರೀ ಮಲ್ಲೇಶ್ವರ ಸ್ವಾಮಿ ಯುವ ಸೇವಾ ಬಳಗ ಎಂಬ ಯುವ ಪಡೆ ಹೊಂದಿದೆ. ಬನ್ನಿ ನೋಡೋಣ ಈ ಮಲ್ಲೇಶ್ವರ ಸ್ವಾಮಿ ಯುವ ಸೇವಾ ಬಳಗ ಈ ವಾರ್ಡ್ಗಳಲ್ಲಿ ಏನೆಲ್ಲ ಜನಪರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಎಂಬುದನ್ನು. ಈ ಯುವ ಪಡೆಯ ನೇತೃತ್ವ ವಹಿಸಿರುವುದು ಉಮಾಶಂಕರ್ ಹಾಗೂ ನಂದೀಶ್ ಗೌಡ ಎಂಬ ಯುವ ಮುಖಂಡರು. ಅಂದಹಾಗೆ ಇವರು ಕೇವಲ ಯುವ ಮುಖಂಡರು ಮಾತ್ರವಲ್ಲ, ಇವರು ಒಬ್ಬರಿಗೊಬ್ಬರು ಪರಸ್ಪರ ಹೊಂದಾಣಿಕೆಯ ಮನೋಭಾವ, ಸರಳ ಸಜ್ಜನಿಕೆ ಸ್ವಭಾವ ಹೊಂದಿರುವ ಆಪ್ತ ಮಿತ್ರರು, ಭಲೆ ಜೋಡಿ ಎಂದೇ ಹೆಸರಾದ ಆತ್ಮೀಯ ಸನ್ಮಿತ್ರರು ಕೂಡ. ಸಮಸ್ತ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯನ ಕೋರ್ತಾ ಶ್ರೀ ಮಲ್ಲೇಶ್ವರ ಸ್ವಾಮಿ ಯುವ ಸೇವಾ ಬಳಗ ಐಜೂರು ರಾಮನಗರ ಇವರ ವತಿಯಿಂದ ಶಿವರಾತ್ರಿ ಸಂಭ್ರಮ ಅಂತೇಳಿ ಈ ವರ್ಷ 2ನೇ ವರ್ಷದ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮ್ಮ 28ನೇ ವಾರ್ಡು 30ನೇ ವಾರ್ಡ್ ಭಾಗದ ಮಧ್ಯದಲ್ಲಿ ನಾವು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ. ನಾವು ರಾಮನಗರ ಜನತೆಗೆ ಏನು ಹೇಳೋದಂದರೆ, ಈ ಶಿವನ ಆರಾಧನೆಗೆ ಬಂದು ಈ ಶಿವರಾತ್ರಿ ಸಂಭ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಯುವಕ ಮಿತ್ರಗಳನ್ನ ಪ್ರೋತ್ಸಾಹಿಸಬೇಕು, ಮುಂದಿನ ಪೀಳಿಗೆಯನ್ನು ನೀವು ಪ್ರೋತ್ಸಾಹಿಸಬೇಕು. ನಾವು ಹಲವಾರು ಕಥೆಗಳಲ್ಲಿ, ಪುರಾಣಗಳಲ್ಲಿ ಬರುವ ಶಿವನಾಮ ಸ್ಮರಣೆಯಲ್ಲಿ ಸಹಜವಾಗಿ ಕೇಳಿರುತ್ತೇವೆ, ಈಶ್ವರನ ವಾಹನ ನಂದಿ ಎಂದು, ಶಿವನಿದ್ದಲ್ಲಿ ನಂದಿ ಇದ್ದೇ ಇರುತ್ತಾನೆಂದು. ಅಂತೆಯೇ ಎಲ್ಲಿಯೂ ಉಮಾಶಂಕರ್ ಹಾಗೂ ನಂದೀಶ್ ಗೌಡರ ನಡುವೆ ಅಂತಹದೊಂದು ಸ್ನೇಹ ಸಂಬಂಧ, ಮಧುರ ಬಾಂಧವ್ಯಕ್ಕೆ ಸಾಕ್ಷಿಯಾಗಿ ಐಜೂರು ವ್ಯಾಪ್ತಿಯ ಮನೆ ಮಾತಾಗಿ ನಿಂತಿದ್ದಾರೆ ಈ ಜೋಡಿ. ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶ್ರೀ ಮಲ್ಲೇಶ್ವರ ಸ್ವಾಮಿ ಯುವ ಸೇವಾ ಬಳಗ ಐಜೂರು ರಾಮನಗರ ಇವರ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ 2ನೇ ವರ್ಷದ ಶಿವರಾತ್ರಿ ಸಂಭ್ರಮವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 28 ಮತ್ತು 30ನೇ ವಾರ್ಡಿನ ನಾಗರಿಕ ಬಂಧುಗಳು ಹಾಗೂ ರಾಮನಗರದ ಸಮಸ್ತ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮತ್ತು ಯುವ ಮಿತ್ರರನ್ನು ಪ್ರೋತ್ಸಾಹಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಬನ್ನಿ ನೋಡೋಣ ಈ 28 ಮತ್ತು 30ನೇ ವಾರ್ಡ್ಗಳು ಹೇಗಿಲ್ಲ ಇವೆ, ಇಲ್ಲಿನ ಆ ಶ್ರೀ ಮಲ್ಲೇಶ್ವರ ಯುವ ಸೇವಾ ಬಳಗದ ಬಗ್ಗೆ ಇಲ್ಲಿನ ಜನ ಏನಂತಾರೆ, ಈ ಉಮಾಶಂಕರ್ ಮತ್ತು ನಂದೀಶ್ ಗೌಡರ ಬಗ್ಗೆ ಹೇಗೆಲ್ಲ ಮಾತನಾಡಿದ್ದಾರೆ ಎಂಬುದನ್ನ. ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ರಾಮನಗರದ 28ನೇ ಮತ್ತು 30ನೇ ವಾರ್ಡ್ನಲ್ಲಿ ಶಿವರಾತ್ರಿ ಸಂಭ್ರಮ ಅನ್ನೋ ಒಂದು ಕಾರ್ಯಕ್ರಮನ 2ನೇ ವರ್ಷದಲ್ಲಿ ಆಚರಿಸ್ತಾ ಇದ್ದಾರೆ. ಇದನ್ನು ಯಶಸ್ವಿಯಾಗಿ ಸಂಭ್ರಮದಿಂದ ಆಚರಿಸುತ್ತಿರುವ ನಮ್ಮ ಯುವ ನಾಯಕರಾದ ನಂದೀಶ್ ಗೌಡರು ಹಾಗೂ ಉಮಾಶಂಕರ್ ಸರ್ ಅವರಿಗೆ ಎಲ್ಲರೂ ತಮ್ಮ ಧನಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಅವ್ರಿಗೆ ಆಶೀರ್ವದಿಸಿ ಅವ್ರಿಗೆ ಪ್ರೋತ್ಸಾಹಿಸಿ ಈ ಒಂದು ಶಿವರಾತ್ರಿ ಸಂಭ್ರಮದ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೋಬೇಕಾಗಿ ರಾಮನಗರ ಜನತೆ ಪರವಾಗಿ 28ನೇ ವಾರ್ಡ್ ಮತ್ತು 30ನೇ ವಾರ್ಡ್ ಜನರ ಪರವಾಗಿ ನನ್ನ ಅಭಿನಂದನ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಲಿಖಿತ್. ವಾರ್ಡ್ ನಂಬರ್ 28 ಮತ್ತು 30 ಮಲ್ಲೇಶ್ವರ ದೇವಸ್ಥಾನ ಐಜೂರು. ನಾವು ಶಿವರಾತ್ರಿ 2025ನೇ ಶಿವರಾತ್ರಿ ಸಂಜೆ ನೈಟ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಪ್ರೋತ್ಸಾಹಿಸಬೇಕು. ಮತ್ತು ಶಿವರಾತ್ರಿ ನೈಟು ನಮ್ಮ ಹತ್ರ ಗಾಯನ, ಭರತನಾಟ್ಯ, ಯಕ್ಷಗಾನ ಮತ್ತು ಹಾಸ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ.
ಮಲ್ಲೇಶ್ವರ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಪೂಜೆ, ಪ್ರಸಾದ ವಿನಿಯೋಗ ಎಲ್ಲ ಇದೆ. ಎಲ್ಲರೂ ಪ್ರೋತ್ಸಾಹಿಸಬೇಕು. ಜನ ವಿಜೃಂಭಣೆಯಿಂದ ಆಚರಿಸ್ತಿದ್ದೀವಿ. ಎಲ್ಲರಿಗೂ ಸುಸ್ವಾಗತ. ನಮ್ಮಣ್ಣ ನಂದೀಶ್ ಗೌಡ್ರು ಮತ್ತು ನಮ್ಮ ಉಮಾಶಂಕರಣ್ಣ ಅವರು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರು. ಅವರು ಸಹ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲರೂ ಆಚರಿಸುತ್ತಿದ್ದಾರೆ. ಎಲ್ಲರೂ ಬಂದು ಪ್ರೋತ್ಸಾಹ ಮಾಡಿ. ಎಲ್ಲರಿಗೂ ಸುಸ್ವಾಗತ ರಾಮನಗರ ಜನತೆಗೆ. ಏನಿಲ್ಲ, ಹೋದ ವರ್ಷನೂ ಚೆನ್ನಾಗಿ ಮಾಡಿದ್ರು, ಈ ವರ್ಷನೂ ಮಾಡ್ತಾರೆ. ಅವ್ರು ಕಷ್ಟಪಟ್ಟು ಮಾಡ್ತಾರೆ. ಏನೇನು ಸಮಸ್ಯೆ ಇಲ್ದಂಗೆ ಮಾಡಿಕೊಡ್ತಾರೆ. ಶಿವರಾತ್ರಿ ಹಬ್ಬಗಳನ್ನ ವರ್ಷನೂ ಅದ್ದೂರಿಯಾಗಿ ಮಾಡಿಕೊಡ್ತಾರೆ. 24-25 ಸಾಲಿನ ಶಿವರಾತ್ರಿಯ ಸಂಭ್ರಮ ಆಚರಣೆ ಮಾಡ್ತಾಯಿದ್ದೇವೆ. ದಯವಿಟ್ಟು ಎಲ್ಲ ನಾಡಿನ ಜನಸಮಸ್ತರಿಗೂ ಶಿವರಾತ್ರಿಯ ಹಬ್ಬದ ಶುಭಾಶಯಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕರಿಸಬೇಕಾಗಿ ವಿನಂತಿ. ಹಾಗೂ ಈ ಸಂಭ್ರಮದ ಮುಖ್ಯ ಕಾರ್ಯಕರ್ತರಾಗಿ ನಂದೀಶ್ ಹಾಗೂ ಉಮಾಶಂಕರ್ ಅವರು ಪ್ರಾಮುಖ್ಯತೆಯನ್ನು ವಹಿಸಿದ್ದಾರೆ. ದಯವಿಟ್ಟು ಈ ಸಂಭ್ರಮಕ್ಕೆ ಎಲ್ಲರೂ ಸಹಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ನಮಸ್ಕಾರ. ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನಿಲ್ಲಿ ಏನು ಹೇಳಬೇಕಂದ್ರೆ, ನಂದೀಶ್ ಮತ್ತು ಉಮಾಶಂಕರ ನೇತೃತ್ವದಲ್ಲಿ ಶಿವರಾತ್ರಿ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲರೂ ಭಕ್ತಾದಿಗಳು ಬಂದು ಶಿವರಾತ್ರಿ ಹಬ್ಬವನ್ನು ನೆರವೇರಿಸಬೇಕು, ಯಶಸ್ವಿಯಾಗಿ ನೆರವೇರಿಸಬೇಕಂತ ಕೇಳಿಕೊಳ್ತೀವಿ. 28-29 ವಾರ್ಡ್ನಲ್ಲಿ ನಂದೀಶ್ ಅವರು ಮತ್ತು ಉಮಾಶಂಕರ್ ಅವರು ತುಂಬ ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಅನೇಕ ಕಾರ್ಯಕ್ರಮಗಳನ್ನು ತುಂಬ ಅದ್ಧೂರಿಯಾಗಿ ನಡೆಸ್ಕೊಡ್ತಾರೆ, ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ, ನಾವು ನೋಡ್ತಾ ಇದ್ದೀವಿ. ಸೊ ಈ ಶಿವರಾತ್ರಿ ಸಂಭ್ರಮ ಅನ್ನುವಂತಹ ಕಾರ್ಯಕ್ರಮವನ್ನು ಇಲ್ಲಿ ತುಂಬ ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಸೊ ನಾಡಿನ ಸಮಸ್ತ ಜನರು, ಸಮಸ್ತ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರನ್ನ ಹರಿಸಬೇಕು. ಶಿವರಾತ್ರಿ ಸಂಭ್ರಮವನ್ನು ತುಂಬ ಅದ್ಧೂರಿಯಾಗಿ ನಡೆಸ್ಕೊಳ್ಬೇಕಂತ ಎಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನಾನು ಐಜೂರು ರಾಮನಗರ 28-30ನೇ ವಾರ್ಡಿನ ಸದಸ್ಯ. ನಾವು 26ರಂದು ಶಿವರಾತ್ರಿ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಉಮಾಶಂಕರ್ ಹಾಗೂ ನಂದೀಶ್ ಗೌಡ್ರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ಎಲ್ಲರೂ ಭಾಗವಹಿಸಬೇಕು, ಹಾಗೆ ನಮ್ಮನ್ನು ಆಶ್ರಯಿಸಬೇಕೆಂದು ತಮ್ಮಲ್ಲಿ ಕೇಳುತ್ತೇವೆ. ಐಜೂರು ರಾಮನಗರದಿಂದ ಇದೇ 28 ಹಾಗೂ 30ನೇ ವಾರ್ಡಿನಲ್ಲಿ 26ನೇ ತಾರೀಕು ಶಿವರಾತ್ರಿ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಹಾಗೂ ಈ ಅಧ್ಯಕ್ಷತೆಯನ್ನು ನಮ್ಮ ಉಮಾಶಂಕರ್ ಹಾಗೂ ನಂದೀಶ್ ಗೌಡರು ನೇತೃತ್ವದಲ್ಲಿ ನಡೆಯುತ್ತಿದೆ. ಹಾಗೂ ನಮ್ಮ ಯುವಕರಿಗೆ ಏನೇ ಸಮಸ್ಯೆ ಆದರೂ, ಇದು ವಾರ್ಡಲ್ಲಿ ಏನೇ ಸಮಸ್ಯೆ ಆದರೂ ಯುವಕರಿಗೆ ಮುಂದೆ ನಿಂತು ಸಹಾಯವನ್ನು ಮಾಡುತ್ತಾರೆ. ಕಷ್ಟ ಇದನ್ನು ಎಲ್ಲ ಪರಿಹಾರ ಮಾಡುತ್ತಾರೆ ಎಂದು ಈ ಮೂಲಕ ಹೇಳುತ್ತಾ, ಮಹಾಶಿವರಾತ್ರಿ ಸಂಭ್ರಮವನ್ನು ಶ್ರೀ ಮಲ್ಲೇಶ್ವರ ಸ್ವಾಮಿ ಯುವ ಸೇವಾ ಬಳಗ ವತಿಯಿಂದ ಆಚರಿಸ್ತಿದ್ದೀವಿ. ಹಾಗೂ ನೀವು ಹಾಗೂ ಎಲ್ಲ ಪ್ರಜೆಗಳು ಬಂದು ಈ ಶಿವರಾತ್ರಿಯನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೀನಿ. ಶಂಕರು ಭಾಳ ಚೆನ್ನಾಗಿ ನಮ್ಮ ಐಜೂರಿನಲ್ಲಿ ಪ್ರತ್ಯೇಕವಾಗಿ ಕ್ಲೀನಾಗಿ ಮಾಡ್ತಾರೆ. ಇನ್ಯಾರು ಮಾಡೋಕ್ಕೆ ಅವಕಾಶ ಇಲ್ಲ. ಅವರದೇ ನಿಂತ್ಕೊಂಡು ತಮ್ಮ ಕೈಲಿಂದ ಹಾಕಿ ಮಾಡ್ತಾರೆ. ಇವ್ರನ್ನ ಕೊಡಿ, ಎತ್ಕೊಡಿ ಅಂತ ಏನು ಕೇಳೋದಿಲ್ಲ. ಅವರೇ ಸ್ವತಃ ನಿಂತ್ಕೊಂಡು ಎಷ್ಟೇ ಖರ್ಚಾದ್ರೂ ನಿಂತ್ಕೊಂಡು ಮಾಡ್ತಾರೆ. ಬಡವ್ರಿಗೆ ಸಹಕಾರ ಕೊಡ್ತಾರೆ. ಅಂಥವ್ರಿಗೆ ನಾವು ಮುಂದೆ ತರಬೇಕು ಅಂತ ನಾವು ಇದು ಮಾಡ್ತಾಯಿದ್ದೀವಿ ಸರ್. ನಾಡಿನ ಸಮಸ್ತ ಜನರಿಗೆಲ್ಲ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮದ ಶುಭಾಶಯಗಳು. ಉಮಾಶಂಕರ್ ಹಾಗೂ ನಂದೀಶ್ ಗೌಡರು ಈ ಸಂಭ್ರಮದಲ್ಲಿ ಭಾರಿ ವಿಜೃಂಭಣೆಯಿಂದ ಮಾಡಲಿದ್ದಾರೆ. ಸಮಸ್ತ ಜನರೆಲ್ಲ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿಕೊಳ್ಳುತ್ತೇವೆ. ಕೆಲಸ ಕಾರ್ಯಗಳಿಗೆಲ್ಲ ಅವರೆಲ್ಲ ಬಂದು ನಿಂತು ಕೆಲಸಕ್ಕೆಲ್ಲ ಕೈ ಹಾಕ್ತಾರೆ. ಏನಾದರೂ ನಮ್ಮ ಪ್ರಾಬ್ಲಮ್ ಹೇಳ್ಕೊಂಡ್ರೆ ಬಂದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಕೊಡ್ತಾರೆ. ಪ್ರತಿಯೊಂದು ಎಲ್ಲ ನಾವೇನೇ ಹೇಳ್ಬೇಕಾದ್ರೂ ಅವ್ರ ಹತ್ರ ಬಂದು ಹೇಳಿದ್ರೆ ಅವ್ರು ಅವಾಗಲೇ ಸಾಲ್ವ್ ಮಾಡಿಕೊಡ್ತಾರೆ ಸರ್. ಸಹಕಾರ ಚೆನ್ನಾಗಿ ಕೊಡ್ತೀವಿ. ಅವ್ರನ್ನ ಗೆಲ್ಲಿಸಿ ಇದು ಮಾಡ್ತೀವಿ ಸರ್. ಹ್ಞೂ ಸರ್. ಉಮಾಶಂಕರ್ ಆಗಿರ್ಬೋದು, ನಂದೀಶ್ ಅವ್ರು ಆಗಿರ್ಬೋದು, ಅಂದರೆ ಎಲ್ಲ ವರ್ಗದವ್ರನ್ನೂ ಒಂದೇ ಸಮಾನ ರೀತಿಯಲ್ಲಿ ಕಾಣ್ತಾರೆ. ಮತ್ತು ದೇವಸ್ಥಾನದಾಗಿರ್ಬೋದು ಅದ್ರ ಬಗ್ಗೆನೆಲ್ಲ ಜನಗಳಿಗೆ ಏನೇ ಸಮಸ್ಯೆಗಳಿದ್ರು ಅವರೆಲ್ಲದರಲ್ಲೂ ಪಾಲ್ಗೊಂಡು ಬಗೆಹರಿಸ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಅವ್ರ ಜೊತೆಗೆ ಒಗ್ಗೂಡಿ ಎಲ್ಲರೂ ಜೊತೆಗೂಡಿದ್ರೇ ಅದೊಂದು ಪ್ರೋತ್ಸಾಹ ಮತ್ತು ಒಂದಿದಾಗೋಕ್ಕೆ ಒಂದು ಹೆಲ್ಪ್ ಆಯ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಪ್ರದಾಯವಾಗಿ ಏನೈತೆ ಅದನ್ನ ನಮ್ಮ ಹುಡುಗರು ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ. ಈ ಶಿವರಾತ್ರಿ ಯುಗಾದಿ ಅಂತಲ್ಲ, ಗಣೇಶನ ಹಬ್ಬ ಅಂತಲ್ಲ, ಯಾವುದೇ ಫಂಕ್ಷನ್ ಆದರೂ ತುಂಬ ಆಡಂಬರವಾಗಿ ಸಂಪ್ರದಾಯವಾಗಿ ಏನದೇ ನಮ್ಮ ಹಿಂದೂ ಸಂಸ್ಕೃತಿ ಅದನ್ನು ಚಾಚು ತಪ್ಪದೆ ಪಾಲಿಸ್ತಾರೆ, ಮಾಡ್ತಾರೆ. ನಮಗೆ ಖುಷಿ ಈ ಏರಿಯಾದಲ್ಲಿ ಹಿಂಗೆ ಮಾಡೋದ್ರಿಂದ ನಮಗೆ ತುಂಬ ಖುಷಿ ಆಗುತ್ತೆ. ಈ ಏರಿಯಾದಲ್ಲಿ ಇರೋರ್ನೆಲ್ಲ ಯಾವುದೇ ಪಕ್ಷ, ಯಾವುದೇ ಜಾತಿ ಏನು ನೋಡದೆ ಎಲ್ಲರನ್ನೂ ಇನ್ವೈಟ್ ಮಾಡ್ತಾರೆ. ಎಲ್ಲರಿಗೂ ಆದಂಥ ಅವ್ರಿಗೆ ಆದಂಥ ಗೌರವ ಕೊಟ್ಟು ಒಂದು ಸನ್ಮಾನ ಮಾಡೋದ್ರಿಂದ ಹಿಡಿದು ಸರ್ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಸರ್. ಆ ವಿಚಾರದಲ್ಲಿ ಏನು ನಮ್ಮ ಐಜೂರು ನಮ್ಮ ಹುಡುಗರಿಗೆ ಹೇಳಂಗೆ ಇಲ್ಲ. ಮುಂದಿನ ದಿನಗಳಲ್ಲಿ ರಾಜಕೀಯ ಒಂದು ಇಚ್ಛೆ ಇದ್ದರೆ ಬೆಳಿಬೋದು. ನೋಡೋಣ, ಕೌನ್ಸಿಲರ್ ಆಗಿ ನೋಡೋಣ ನಾವು ಒಂದ್ಸಲಿ. ಸರ್, ನಮ್ಮ ವಾರ್ಡಲ್ಲಿ 28 ಮತ್ತು 30ನೇ ವಾರ್ಡಲ್ಲಿ
ಪ್ರತಿ ವರ್ಷ ಮಾಡ್ಕೊಬರ್ತಾ ಇದ್ದಾರೆ. ಬಟ್ ಮುಂಚೆ ಏನು ಮಾಡ್ತಿದ್ರು, ಸಿಂಪಲಾಗಿ ಮಾಡ್ತಿದ್ರು ಜನ. ಬಟ್ ಇವಾಗ ಈ ಹುಡುಗರು ಇರೋದ್ರಿಂದ, ಯೂತ್ಸ್ ಇರೋದ್ರಿಂದ ಬಂದು ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಹಬ್ಬ, ಹಿಂದೂ ಹಬ್ಬ ಏನು ಮಾಡ್ತಾಯಿದ್ದಾರೆ ಅದನ್ನು ಸ್ವಲ್ಪ ಜಾಗೃತಿ ಮೂಡಿಸಿ ಸ್ವಲ್ಪ ಜೋರಾಗಿ ಮಾಡ್ತಾಯಿದ್ದಾರೆ. ಮತ್ತು ಕಷ್ಟ ಅಂತ ಬಂದವ್ರಿಗೆ ಯಾರೇ ಆಗಿರಲಿ, ಏನಾರ ರಾಜಕೀಯ ಆಗಿರ್ಬೋದು, ಇಲ್ಲ ಜನರಲ್ ಆಗಿರ್ಬೋದು, ಏನೇ ಸಹಾಯ ಬೇಕು ಅಂತಂದ್ರು ಬಂದು ಕೇಳಿದ್ರೆ ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಸರ್ ಅವರು. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. 28-30ನೇ ವಾರ್ಡಿನ ಜನಕ್ಕೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ 26ನೇ ತಾರೀಕು ಇಲ್ಲಿ ಮಹಾಶಿವರಾತ್ರಿಯ ಸಂಭ್ರಮನ ಆಚರಣೆ ಮಾಡ್ತಾಯಿದ್ದಾರೆ. ಈ ಏರಿಯಾ ಮುಖಂಡರು ಮತ್ತು ನಮ್ಮ ಸ್ನೇಹಿತರು, ನಮ್ಮ ಗೆಳೆಯರ ಬಳಗ ಎಲ್ಲ ಮಾಡ್ತಾರೆ, ಅದ್ಧೂರಿಯಾಗಿ ಮಾಡ್ತಾಯಿದ್ದಾರೆ. ಇದೊಂದು ವಿಶೇಷವಾಗಿದೆ. ಎಲ್ಲರೂ ಬಂದು ಈ ಹಬ್ಬದ ಆಚರಣೆಗೆ ಪಾಲ್ಗೊಳ್ಳಿ ಅಂತ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಎಲ್ಲರೂ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ. ಎಲ್ಲ ಅಣ್ಣ ತಮ್ಮದಿರನ್ನ ಎಲ್ಲರನ್ನೂ, ಎಲ್ಲ ಧರ್ಮವ್ರನ್ನೂ, ಸಹಿಷ್ಣುತೆಯವ್ರನ್ನ ಒಂದುಗೂಡಿಸ್ಕೊಂಡು ಈ ಎಲ್ಲ ಕಾರ್ಯಕ್ರಮನ ಚೆನ್ನಾಗಿ ಮಾಡ್ತಾವ್ರೆ. ಅವರು ಮುಂದಕ್ಕೆ ಪ್ರಬುದ್ಧವಾಗಿ ಬೆಳೀತಾರೆ ಅನ್ನೋ ನಮಗೆ ಒಂದು ಕಲ್ಪನೆ ಇದೆ. ಒಳ್ಳೇದಾಗಲಿ, ಅವ್ರಿಗೆ ಚೆನ್ನಾಗಿರಲಿ. ವರ್ಷ ಚೆನ್ನಾಗಿ ಆಚರಿಸ್ಕೊಂಬರ್ತಾ ಇದ್ದಾರೆ. ಗ್ರ್ಯಾಂಡಾಗಿ ಮಾಡ್ತಾರೆ ಸರ್. ಅದು ಸಂಸ್ಕೃತಿ ಕಾರ್ಯಕ್ರಮ, ಅವಿಂದ ಜಾಗರಣೆ, ಅವಿಂದ ಕತೆ ಉತ್ಸವದ ಮಾದೇಶ್ವರಂದು ಎಲ್ಲ ಮಾಡ್ತಾರೆ. ಅದು ಇದುವರೆಗೂ ನಾನು ನೋಡಿರೋ ಮಟ್ಟಿಗೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಹಬ್ಬಗಳಾಗಲಿ, ಆಚರಣೆಗಳಾಗಲಿ ಎಲ್ಲ ವಿಜೃಂಭಣೆಯಿಂದ ಜೋರಾಗಿ ಮಾಡ್ತಾ ಇದ್ದಾರೆ. ಹುಡುಗರುಗಳು ಅಥವಾ ಸಂಘಗಳ ಕಡೆಯಿಂದ ಎಲ್ಲ ಒಟ್ಟಿಗೆ ಸೇರಿ ಮಾಡುವಂತಿದ್ರೆ ಖುಷಿ ಆಗುತ್ತೆ ಸರ್. ಪರ್ಟಿಕ್ಯುಲರ್ಲಿ ಇದೆ ಅಂತಲ್ಲ, ಪ್ರತಿ ವರ್ಷವೂ ಇವ್ರು ಚೆನ್ನಾಗೇ ಮಾಡ್ತಾ ಇರ್ತಾರೆ. ಇದೊಂದೇ ಹಬ್ಬ ಅಂತಲ್ಲ, ಗಣೇಶ ಹಬ್ಬ ಆಗಿರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ಹಬ್ಬಗಳಾಗಿರ್ಬೋದು, ಎಲ್ಲದರಲ್ಲೂ ಇವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಚೆನ್ನಾಗೇ ಕೊಡ್ಕೊತಾ ಬಂದಿದ್ದಾರೆ ಸರ್. ಪರ್ಟಿಕ್ಯುಲರ್ಲಿ ನಂದೀಶ್ ಮತ್ತು ಉಮಾಶಂಕರ್ ಅವರು ಇದೇ ಏರಿಯಾದವರಾಗಿರೋದ್ರಿಂದ ಜನಗಳಿಗೆ ತುಂಬ ಪರಿಚಯ ಇರ್ತಾರೆ, ಮುಖ ಪರಿಚಯ ಇರುತ್ತೆ. ಮುಂದೆ ಇವರೇನಾದರೂ ಆಯ್ಕೆಯಾಗಿ ಬಂದರೆ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅನ್ನೋ ಭರವಸೆ ಎರಡೂ ಇದೆ ಸರ್. ಉಮಾಶಂಕರ ಮತ್ತು ಅವರ ಅಣ್ಣ ಮಹೇಶ್ ಅಲ್ಲಪ್ಪ, ಅವರು ಅಷ್ಟೇ ಚಿಕ್ಕ ಹುಡುಗರಿಂದನೂ ನಾವು ನೋಡಿದ್ದೀವಿ. ಇಲ್ಲಿಗೆ ಬಂದು ನಾವು ಒಂದು 10 ವರ್ಷ ಆಯಿತು. ನಂದೀಶ ಅಂತ ಇವರು, ನಂದೀಶ್ ಗೌಡ್ರು ಅಂತ ಇವ್ರೂ ಅಷ್ಟೇ, ಪಕ್ಕ ಮನೆಯೇ ಇವ್ರೂ. ನಾವು ಅವರೆಲ್ಲ ಒಂದೇ ಫ್ಯಾಮಿಲಿ ಥರ ಇದ್ದೀವಿ. ಇಲ್ಲಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ತುಂಬ ಚೆನ್ನಾಗಿ ಪೂಜೆ ಆಗಲಿ, ಒಂದು ಕಾರ್ಯಕ್ರಮಗಳಾಗಲಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಈ ಬೀದಿಗೆ ದೇವಸ್ಥಾನ ದೇವ್ರುಗಳಂತೂ ಏನೂ ಬರ್ತಾ ಇರಲಿಲ್ಲ. ಇವ್ರ ನೇತೃತ್ವದಿಂದ ಇವಾಗ ದೇವ್ರುಗಳೆಲ್ಲ ಬರುತ್ತೆ. ಗಣೇಶನ ಫಂಕ್ಷನ್ ಮಾಡ್ತಾರೆ, ಮಹಾಶಿವರಾತ್ರಿಲಿ ದೇವ್ರದ್ದೆಲ್ಲ ಉತ್ಸವ ಮಾಡ್ತಾರೆ, ಮತ್ತು ಆಯುಧ ಪೂಜೆಯಲ್ಲೆಲ್ಲ ತುಂಬ ಚೆನ್ನಾಗೆಲ್ಲ ಫಂಕ್ಷನ್ ಎಲ್ಲ ಮಾಡ್ತಾರೆ. ಕಾರ್ತಿಕ ಮಾಸದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಅಭಿಷೇಕ ಆಗ್ಬೋದು, ಪೂಜೆಗಳಾಗ್ಬೋದು ಎಲ್ಲನೂ ನಡೆಸ್ಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕ ಹುಡುಗರು ಅದಲ್ಲ, ಇವರು ದೊಡ್ಡ ಹುಡುಗರು ಥರನೇ ಎಲ್ಲ ನಿಂತು ಎಲ್ಲನೂ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೆಸ್ತಾರೆ ಸರ್. ರೋಡು ಅವಾಗ ತುಂಬ ಇದಾಗಿತ್ತು, ಇವಾಗೆಲ್ಲ ತುಂಬ ಚೆನ್ನಾಗಿದೆ. ನೀರಿಗಂತೂ ಅವಾಗ ತುಂಬ ಕಷ್ಟ ಆಯಿತು. ಈಗಂತೂ ಈಗ ಒಂದು 1 ಇಯರ್ ಮೇಲೆ ಆಯಿತು ಸರ್. ನೀರೆಲ್ಲ ತುಂಬ ಚೆನ್ನಾಗಿದೆ. ನೀರಿಲ್ಲ ಅಂದರೆ ಇವರೇ ಹುಡುಗರುಗಳು ನೀರ ವ್ಯವಸ್ಥೆ ಮಾಡಿದ್ದಾರೆ. ನೀರಿಗೇನು ತೊಂದರೆ ಇಲ್ಲ ಸರ್ ಇವಾಗೆಲ್ಲ. ಬಟ್ ಒಳ್ಳೆ ಹುಡುಗರುಗಳವರು ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಳು ಕಾರ್ಯಕ್ರಮ ಆಗಿರ್ಬೋದು, ದೇವಸ್ಥಾನದ ಹತ್ರ ಎಲ್ಲನೂ ಅಷ್ಟೇ ಸರ್, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಚಟುವಟಿಕೆಗಳನ್ನು ಅಷ್ಟೇ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಹಾಂ, ಯುವಕರು ಬಂದರೆ ಒಳ್ಳೆಯದು ಸರ್. ಇರಲಿ, ಯುವಕರು ಬೆಳೀಲಿ. ಇದು 2ನೇ ವರ್ಷ. ಈ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರಿಬ್ಬರು ಎಲ್ಲ ಕಾರ್ಯಕ್ರಮಗಳು. ಅದೇ ಥರ ಶಿವರಾತ್ರಿ ಹಬ್ಬದ್ದು ಕೂಡ ಶಿವರಾತ್ರಿ ಮಹೋತ್ಸವ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಮಕ್ಕಳನ್ನೆಲ್ಲ ಗುರುತಿಸಿ ಅವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೀಡುವಂಥದ್ದು, ಕರೆದುಬಿಟ್ಟು ಅವರು ಯಾರು ಪ್ರತಿಭೆಗಳಿದ್ದಾರೆ ಅಂಥವ್ರನ್ನ ಗುರುತಿಸಿ ಅವರೇ ವಾಲಂಟಿಯರಾಗಿ ಹೇಳ್ತಾ ಇದ್ದಾರೆ ಬಂದು ಮಾಡಿ ಅಂತೇಳಿ. ಅದು ಪ್ರತಿಭೆಗಳು ಹೊರಗಡೆ ಬರ್ತಾ ಇದ್ದಾರೆ. ರಾಜಕೀಯಕ್ಕೆ ಹೊಸ ಮುಖಗಳು ಬರಬೇಕು, ಪ್ರತಿಭೆಗಳು ಬರಬೇಕು, ಹೊಸ ಯುವ ಜನತೆ ಬರಬೇಕು. ಏನಾಗ್ಬಿಟ್ಟಿದೆ ಅಂದರೆ ಈ ಹಳೆ ಮರನೇ ಬೆಳೆದು 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 ದೊಡ್ಡದಾಗ್ತದೆ ಹೊರತು ಸಮಾಜಕ್ಕೆ ಸ್ಪಂದಿಸುವಂಥ ಕೆಲಸಗಳಾಗ್ತಾಯಿಲ್ಲ. ಇವರಿಬ್ಬರು ಸಮಾಜಕ್ಕೆ ಸ್ಪಂದಿಸ್ತಾರೆ ಅನ್ನೋ ಭರವಸೆನ ಮೂಡಿಸಿದ್ದಾರೆ. ಚಿಕ್ಕ ಚಿಕ್ಕ ಕೆಲಸಗಳನ್ನು ನಿಷ್ಠೆಯಿಂದ ಮಾಡ್ತಾರೆ. ನೀರಿನ ಸಮಸ್ಯೆ ಆಗಿರ್ಬೋದು, ಆ ಥರದ್ದೆಲ್ಲ ಯುವ ಜನತೆಗೆ ಸಪೋರ್ಟಾಗಿ ನಿಲ್ತಾರೆ ಅನ್ನೋ ಒಂದು ಭರವಸೆ ಇದೆ. ನಂದೀಶ್ ಅವರು, ಉಮಾಶಂಕರ್ ಅವರು ಯುವ ಪೀಳಿಗೆಯಲ್ಲಿ 3 ವರ್ಷ 4 ವರ್ಷದಿಂದ ಒಂದೇ ಸಮ ಚೆನ್ನಾಗಿ ಮಲ್ಲೇಶ್ವರಂದು ಎಲ್ಲ ಇಂಪ್ರೂವ್ ಮಾಡಿದ್ದಾರೆ. ದೇವಸ್ಥಾನ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ. ಜನಗಳು ಎಲ್ಲ ಸೇರಿಸ್ಕೊಂಡು ಇಂಪ್ರೂವ್ ಮಾಡಿ ಚೆನ್ನಾಗಿ ರಾಜಕೀಯ ಥರನೇ ಎಲ್ಲ ಥರನೂ ಮಾಡ್ತಾವ್ರೆ ಹುಡುಗರುಗಳು. ಯಾವ ಥರ ತೊಂದರೆ ಇಲ್ಲ ಇಲ್ಲಿ. ಯಾವ ದೇವಸ್ಥಾನಗಳು, ಗಣೇಶನ ಟೆಂಪಲ್ ಆಗಲಿ, ಮಲ್ಲೇಶ್ವರ ಟೆಂಪಲ್ ಆಗಲಿ ತುಂಬ ಇಂಪ್ರೂವ್ ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ. ಮೊದಲೆಲ್ಲ ಅಭಿವೃದ್ಧಿ ಇರಲಿಲ್ಲ ಅಷ್ಟಾಗಿ. ಇಂಥವ್ರು ಬರಲಿ, ಆಯಿತು, ಹಳೆ ತಲೆ ಹೋಗಲಿ, ಹೊಸ ತಲೆ ಬರಲಿ, ನಾವೇ ನಿಂತ್ಕೊಂಡು ಮಾಡಿಸ್ತೀವಿ. ಮಾಡ್ತಾರೆ. ಈಗಲೇ ಇಷ್ಟು ಹುಡುಗರು ಅಷ್ಟು ಇಂಪ್ರೂವ್ ಆಗಿ ಎಲ್ಲ ಥರನೂ ಮಾಡ್ತಾವ್ರೆ. ಇನ್ನು ಅದು ಮಾಡಲ್ಲ ಅಂತ ಯಾವ ಗ್ಯಾರಂಟಿ ಸರ್? ನಾವು ಮಾಡ್ತಾರೆ.